ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಅಮ್ಮನ ಮನೆಯಿಂದ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗ್ ವೆದರ್ ತುಂಬ ಚೆನ್ನಾಗಿತ್ತು. ಒಂದು ಸಲ ಮಳೆ ಬಂದು ನಿಂತಿತ್ತು, ಫುಲ್ ಗಾಳಿ ಬರ್ತಾಯಿತ್ತು, ತಣ್ಣಗಿತ್ತು, ತುಂಬ ಕೋಲ್ಡ್ ಅನಿಸ್ತಿತ್ತು. ಆಮೇಲೆ ಮಾರ್ನಿಂಗ್ ಟಿಫನ್ಗೆ ನಾವು ಪತ್ರೊಡೆ ಮಾಡಿದ್ರು ಅಮ್ಮ. ಪತ್ರೊಡೆ ಎಲೆನ ನಾನು ಆಗುಂಬೆಯಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ತೊಗೊಂಡಿದ್ದೆ. 12 ಎಲೆಗೆ 100 ರೂಪಾಯಿ ಇಸ್ಕೊಂಡಿದ್ರು, ಅದನ್ನೇ ತೊಗೊಂಡು ಬಂದಿದ್ದೆ. ಅದೇ ಮಾರ್ನಿಂಗ್ ಟಿಫನ್ ಇವತ್ತು ಪತ್ರೊಡೆ ಮಾಡ್ತಾ ಇದ್ದಾರೆ. ಎಲ್ಲಿ ಪತ್ರೊಡೆ ನನ್ನ ತುಂಬ ಫೇವ್ರೆಟ್ ಡಿಶಲ್ಲಿ ಒಂದು, ಸೀಸನಲ್ ಡಿಶಲ್ಲಿ. ಅದು ನಂಗೆ ತುಂಬ ಇಷ್ಟ, ಸೊ ಮಾಡಿಸ್ಕೋತಾ ಇದ್ದೆ. ಇದು ನಾರ್ಮಲಾಗಿ ಒಗ್ಗರಣೆ ಹಾಕ್ತಾಯಿದ್ರು ಸ್ವಲ್ಪನ, ಇನ್ನೊಂದು ಸ್ವಲ್ಪ ಇಟ್ಟಿದ್ದಾರೆ. ಈವ್ನಿಂಗು ಅದನ್ನು ಫಿಶ್ ಫ್ರೈ ಥರ ಮಾಡಿ ತಿನ್ನೋಣ ಅಂತ ಹೇಳಿ ಈಗ ಮಾರ್ನಿಂಗ್ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ರು. ನನ್ನ ಮಗಳು ಅದನ್ನೇ 10 ಕ್ವಶನ್ ಕೇಳ್ತಿದ್ದಾಳೆ, ಏನಿದು, ಏನಕ್ಕೆ ಹಿಂಗಿದೆ ಅಂತ. ಅದನ್ನೇ ಅಮ್ಮ ಆನ್ಸರ್ ಮಾಡ್ಕೋತಾ ಮಾಡ್ತಾಯಿದ್ರು. ತುಂಬ ಚೆನ್ನಾಗಾಗಿತ್ತು. ಅದನ್ನೇ ತಿಂದ್ಕೊಂಡು ನನ್ನ ಮಗಳಿಗೆ ಮಾರ್ನಿಂಗ್ ಟಿಫನ್ ಕೂಡ ಅದೇ ತಿನ್ನಿಸ್ದೆ. ನಾನು ಯಾವತ್ತೂ ಫೋನ್ ಕೊಟ್ಟು ಊಟ ಮಾಡಿಸಲ್ಲ, ತಿಂಡಿ ಮಾಡಿಸಲ್ಲ. ಇವತ್ತು ಮಾಡಿಸ್ತಿದ್ದೆ, ಯಾಕಂದರೆ ಹೊರಗಡೆ ಮಳೆ ಬರ್ತಾಯಿತ್ತು. ಅವಳು ಹೊರಗಡೆ ಹೋಗಿ ಊಟ ಮಾಡಿಸು ಅಂತ ಆಟ ಮಾಡ್ತಿದ್ದು, ಸೊ ಕೊಟ್ಟಿದ್ದೆ ಅಷ್ಟೇ. ಹಾಗೆ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ನಾವು ತೀರ್ಥಹಳ್ಳಿಲಿ ಟೆಂಪಲ್ಗೆ ಹೋಗೋಣ, ಮಾರಿಕಾಂಬ ಟೆಂಪಲ್ಗೆ ಅಂತ ರೆಡಿ ಆದ್ವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಟೆಂಪಲಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಕಸಿನ್ ಸಿಸ್ಟರ್ಗೆ ಒಂದು ಫೋನ್ ತೊಗೊಬೇಕಿತ್ತು. ಅದನ್ನೆಲ್ಲ ತೊಗೊಂಡು ನಾವು ಮಯೂರ ಹೋಟೆಲ್ಗೆ ಬಂದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂದರು ಅಮ್ಮ ಅಂತ. ಅವರೆಲ್ಲ ಐಸ್ ಕ್ರೀಮ್ ತಿಂದರು, ನಾನು ಕಾಫಿ ಕುಡ್ಕೊಂಡು ಹಾಗೆ ರಿಟರ್ನ್ ಮನೆಗೆ ಬಂದ್ವಿ. ಹಾಯ್. ಇಬ್ರದ್ದು ವಿಡಿಯೋ ಮಾಡೋದು, ಫೋಟೋ ಮಾಡೋದಲ್ಲ. ಇಲ್ಲ ಬಬ್ಲು ಪುಟ್ಟು ಸ್ಟ್ರಾಬೆರಿ. ಅಮ್ಮಮ್ಮ ಅವರಿಗೆಲ್ಲ ಸ್ಟ್ರಾಬೆರಿ ಇಲ್ಲ. ನಾವು ಹೋಟೆಲಿಂದ ಹೊರಗೆ ಬರ್ಬೇಕಾದ್ರೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಮಳೆಯಲ್ಲೇ ಬಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಸಿಕ್ತು ಸದ್ಯಕ್ಕೆ. ಹಾಗೆ ಹತ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಮಲ್ಕೊಂಡಿದ್ದು. ಈಗ ನಾನು ಇಲ್ಲಿ ಕಾಫಿ ಮಾಡ್ತಾಯಿದ್ದೆ. ಹಾಗೆ 1 ಪೀಸ್ ಇಟ್ಟಿದ್ವಿ ಮಾರ್ನಿಂಗ್ದೇ ಪತ್ರೊಡೆದು ಬೇಯಿಸಿಟ್ಟಿರೋದು. ಸೊ ಅದನ್ನು ಫ್ರೈ ಮಾಡೋಣ ಅಂತ ನಾನು ಇಲ್ಲಿ ಹೆಚ್ಕೋತಾ ಇದ್ದೀನಿ. ಇದು ನಂಗೆ ತುಂಬ ಇಷ್ಟ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂದರೆ ಸ್ವಲ್ಪ ಫಿಶ್ ಫ್ರೈ ಥರ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಮಾರ್ನಿಂಗ್ ಉಳಿದಿತ್ತು 1 ಪೀಸ್ ಎತ್ತಿಟ್ಟಿದ್ರಮ್ಮ. ಈಗ ಇದನ್ನು ಫಿಶ್ ಫ್ರೈ ಥರ ಮಾಡಿ ತಿನ್ನೋಣ ಅಂತ. ಇರ್ಲಿ ಬಿಡು. ಇಲ್ಲೇನಾಗ್ತಿದೆ ಅಂದರೆ, ಅವಳಿಗೆ ನನ್ನ ಕಸಿನ್ ಸಿಸ್ಟರ್ ಅಂದರೆ ತುಂಬ ಇಷ್ಟ. ಚಿಕ್ಕಿ ಹೋದ್ಲಂತ ಹೇಳಿ ಜೋರು ಅಳ್ತಿದ್ದಾಳೆ, ನಾನು ಹೋಗ್ತೀನಿ ಅಂತ. ಆಲ್ರೆಡಿ 8:30 ಆಗಿತ್ತು, ನೈಟ್ ಆಯಿತು, ಬೇಡ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವಳು ಹೋದ್ಲು ಅಂತ ಜೋರು ಅಳ್ತಾ ಇದ್ದಾಳೆ. ಅಷ್ಟೆಲ್ಲ ಆಗಿ ಅವಳದು ಊಟ ಎಲ್ಲ ಆಗಿತ್ತು. ನಾನು ಎಲ್ಲ ಊಟ ಮುಗಿಸಿ ನನ್ನ ಮಗಳು ಮಲಗಿದ ಮೇಲೆ ಮಲ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಳಿಗೆ ಮನೆ ಒಳಗಡೆ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೋಗೋಣ ಅಂತ ಮಳೆ ಕೂಡ ಬಿಟ್ಟಿತ್ತು. ಸೊ ಹಾಗೆ ಅಂಗನವಾಡಿ ಹತ್ರ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಬರ್ತಾಯಿದ್ದೀನಿ. ಇಲ್ಲೇ ಅಲ್ಲೇ ಮನೆ ಹತ್ರನೇ ಸ್ವಲ್ಪ ಮುಂದೆ ಒಂದು ಅಂಗನವಾಡಿ ಇದೆ, ಅಲ್ಲಿ ಹೋಗೋಣ. ಒಂದು 1/2 hour 45 minutes ಇದ್ವಿ. ನೆಕ್ಸ್ಟ್ ಬರ್ತಾ ಇಲ್ಲಿ ಪೈಪ್ ಹೊಡೆದು ನೀರು ಹೋಗ್ತಾ ಇತ್ತು, ಅದ್ರಲ್ಲಿ ಆಟಾಡ್ತಾ ಇದ್ಲು, ಬರೋಕ್ಕೆ ಕೇಳ್ತಿರ್ಲಿಲ್ಲ. ಮನೆಗೆ ಬಂದು ಇಲ್ಲಿ ಬದನೆಕಾಯ್ದೊಂದು ಫ್ರೈ ಮಾಡೋಣ ಅಂತ ಪಲ್ಯ ಥರ ಡ್ರೈ ಮಾಡಿದೆ ಅವಳಿಗೆ ಊಟ ಕೊಡಲಿಕ್ಕೆ.